ಸುಬ್ಬು ಹೊಲೆಯಾರವರೇ, ಸಾತಿ ಸುಂದರೇಶ್ವರವರೇ, ಕೆ ಪ್ರಕಾಶ್ರವರೇ, ವೀರಸಂಗಯ್ಯನವರೇ ಮತ್ತು ವೇದಿಕೆಯ ಮೇಲೆ ಅಲಂಕರಿಸಿರುವ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಪದಾಧಿಕಾರಿಗಳೇ, ಮುಂದೆ ನಡೆದಿರುವಂಥ ನನ್ನ ದಲಿತ ಬಂಧುಗಳೇ, ಎಲ್ಲರಿಗೂ ಭೀಮವಂದನೆಗಳು. ಒಂದು ವಿಷಾದದ ಸಂಗತಿ ಏನು ಅಂದರೆ, ಸಂವಿಧಾನ ಜಾರಿಯಾಗಿ 50 ವರ್ಷಗಳು ಕಳೆದರೂ ಕೂಡ ನಾವಿನ್ನೂ ಹೀಗೆ ಸೇರಿ ನಮ್ಮ ಆಗ್ರಹಗಳನ್ನು ಮುಂದೆ ಇಡ್ತಾನೆ ಇರಬೇಕಾಗಿದೆಯಲ್ಲ, ಇದು ಒಂದು ದೌರ್ಭಾಗ್ಯದ ವಿಷಯ. ಇಷ್ಟು ವರ್ಷಗಳಾದರೂ ಸಂವಿಧಾನದ ಪ್ರಕಾರವಾಗಿ ಅನೇಕ ಕಾನೂನುಗಳು ಚಾಲ್ತಿಯಲ್ಲಿದ್ದರೂ ಅದರ ಫಲಾನುಭವಿಗಳು ಇನ್ನೂ ಆಕಾಶ ನೋಡ್ತಾ ಕೂತಿದ್ದಾರಲ್ಲ, ಇದು ಬಹಳ ಬೇಸರದ ಸಂಗತಿ. ಇದಕ್ಕೆ ಎಷ್ಟು ಕಾಲಕ್ಕೆ ಈ ರೀತಿಯ ಸಮಾವೇಶ ಮಾಡಲು ಸಾಲದು ಅನಿಸುತ್ತೆ. ನಮ್ಮ ಆಡಳಿತಗಾರರು ಸರಿಯಾಗಿ ಕಣ್ಣು ತೆರೆದಿಲ್ಲ. ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಕಾರಣಗಳನ್ನೆಲ್ಲ ಪಟ್ಟಿ ಮಾಡ್ತಾ ಹೋದರೆ ತುಂಬ ಸಮಯ ಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು ಮೊದಲು ಏನು ಹೇಳಿದ್ರು ಅಂದರೆ, ಈ ಜಾತಿ ವ್ಯವಸ್ಥೆ ಅನ್ನೋದು ಅದೊಂದು ಧಾರ್ಮಿಕ ವ್ಯವಸ್ಥೆ ಅಲ್ಲ, ಅದು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರು. ಯಾಕೆ ಅಂದರೆ ವಿದ್ಯೆ, ಭೂಮಿ, ಸಂಪತ್ತು, ಅಧಿಕಾರ, ಆಯುಧಗಳ ಬಳಕೆ ಇವನ್ನೆಲ್ಲ ನಿಷೇಧಿಸಿ ಒಂದು ಶಾಶ್ವತವಾದ ಗುಲಾಮಗಿರಿಯನ್ನು ಕೊಟ್ಟಿತ್ತಲ್ಲ ಶತಮಾನಗಳ ಕಾಲ. ಆದ ಕಾರಣ ನಾವಿನ್ನೂ ಹೀಗೆ ಇದ್ದೀವಿ. ಸ್ವಾತಂತ್ರ್ಯ ಬಂತು, ಸಂವಿಧಾನ ಬಂತು, ಆದರೆ ನಮ್ಮ ಬಳಿಗೆ ಬರೋದಕ್ಕೆ ಬಹಳ ಕಾಲ ಆಗೋಗಿದೆ. ಯಾಕೆಂದರೆ ಈ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂದರೆ, ಮೇಲ್ವರ್ಗದವರು ಜಾತಿ ಅನುಕೂಲಿತ ಜಾತಿಗಳಿಗೆ ಇದು ಶಾಶ್ವತವಾದ ಒಂದು ಸ್ಥಾನಮಾನ ಅನುಕೂಲಗಳನ್ನು ಗಿಟ್ಟಿಸ್ಕೊಡುತ್ತೆ. ಅನನುಕೂಲಿತ ಜಾತಿಗಳಿದೆಯಲ್ಲ, ಅವ್ರಿಗೆ ಯಾವಾಗಲೂ ಅನ್ಯಾಯ, ಅವಮಾನ, ಅಸ್ಪೃಶ್ಯತೆ ಇದನ್ನು ಶಾಶ್ವತವಾಗಿ ಕೊಟ್ಟಿದೆ. ಅದರಿಂದ ಹೊರಗಡೆ ಬರಬೇಕಾದ್ರೆ ಬಹಳ ಕಾಲ ಬೇಕಾಗುತ್ತೆ ಅಂತ ಅಂದ್ಕೊಂಡ್ರು. 75 ವರ್ಷಗಳು ಬಹಳ ಸುದೀರ್ಘವಾದ ಕಾಲ. ಇದು ಇಷ್ಟೆಲ್ಲಾಗಲೇ ನಮಗೆ ಬಹಳ ಎತ್ತರದಲ್ಲಿ ಬೆಳಿಬೇಕಾಗಿತ್ತು, ಆಗಲಿಲ್ಲ. ಯಾಕೆ ಅನ್ನೋದಕ್ಕೆ ಅಂಬೇಡ್ಕರ್ ಅವರೇ ಕಾರಣಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ರಾಷ್ಟ್ರ ಕಟ್ಟೋದರಲ್ಲಿ ಬಹಳ ದೊಡ್ಡ ಅಡಚಣೆ ಅಂದರೆ ಸಾಮಾಜಿಕ ಜೀವನದಲ್ಲಿ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುವುದು.